ಓಕೆ, ವೆರಿ ಇಂಟ್ರೆಸ್ಟಿಂಗ್. ನೀವು ಇದನ್ನ ಗಮನಿಸಲೇಬೇಕು, ನಮ್ಮ ಜೊತೆಗೆ ಇರಲೇಬೇಕು. ಬಕಾಸುರ ಬೆಂಗಳೂರು ಏನು ಇವತ್ತಿನ ಬಕಾಸುರ ಬೆಂಗಳೂರಲ್ಲಿ ಪ್ರಶ್ನೆ ನೋಡ್ತಾ ಹೋಗೋಣ. ಬೆಂಗಳೂರಿಗೆ ದಿನಕ್ಕೆ ಎಷ್ಟು ಹಾಲು ಬೇಕಾಗತ್ತೆ ಗೊತ್ತಾ? ಖಂಡಿತ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ತಿಳ್ಕೊಳ್ಳೋಣ. ಸೊ ಬಿ ಕ್ಯೂರಿಯಸ್. ಬೆಂಗಳೂರು, ಬಕಾಸುರ ಬೆಂಗಳೂರು, ಅಂದಾಜು ಎಷ್ಟು ಬೇಕಾಗತ್ತೆ? ಆಕ್ರಪ್ಪ, ಏನಾದ್ರು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಕಾಯ್ತಾ ಇದೀವಿ ನಾವು. ಬಕಾಸುರ ಬೆಂಗಳೂರು ಸ್ಟಿಂಗ್ ಬರ್ತಾ ಇದೆಯಾ? ಓ, ನಮ್ಮ ಕ್ಯೂರಿಯಾಸಿಟಿ ಮಾಡ್ತಾ ಇದೆ. ಬಕಾಸುರ ಬೆಂಗಳೂರು ಬಂತು. ಬಕಾಸುರ, ಅದು ನೋಡಕ್ಕೆ ಖುಷಿ ಆಗುತ್ತೆ. ಹೌದು, ಖುಷಿ ಅಂದ್ರೆ ಒಂದು ಸ್ವಲ್ಪ ಹಬ್ಬ ಬಡಾ ಬೆಂಗಳೂರು ಅನ್ಸುತ್ತೆ. ಬಕಾಸುರ ಬೆಂಗಳೂರು. ಬೆಂಗಳೂರಿಗೆ ದಿನಕ್ಕೆ ಎಷ್ಟು ಹಾಲು ಬೇಕಾಗತ್ತೆ ಗೊತ್ತಾ? ಇದು ನಿಮಗಿದೆ ಏನೋ, ನಿಮಗಿದು ಗೊತ್ತಾ? ನನಗಂತೂ ಗೊತ್ತಿಲ್ಲ. ಖಂಡಿತ ನನಗೂ ಗೊತ್ತಿಲ್ಲ, ತಿಳ್ಕೊಳ್ಳೋಣ ಈಗ. ತಿಳ್ಕೊಳ್ಳೋಣ. ಎಸ್ ಎಸ್ ಎಸ್, ಲೆಟ್ಸ್ ರಿವೀಲ್ ದ ನ್ಯೂಸ್, ಲೆಟ್ಸ್ ರಿವೀಲ್ ದ ಆನ್ಸರ್. ಬೆಂಗಳೂರಿಗೆ ದಿನಕ್ಕೆ ಎಷ್ಟು ಹಾಲು ಬೇಕಾಗತ್ತೆ? ಬೆಂಗಳೂರಿಗೆ ದಿನಕ್ಕೆ ಬೇಕಾಗಿರೋ ಹಾಲು ಎಷ್ಟು? 25 ಲಕ್ಷ ಲೀಟರ್ ಹಾಲು ಬೇಕಾಗುತ್ತೆ. 25 ಲಕ್ಷ ಲೀಟರ್ ಹಾಲು ಬೇಕ್ರಿ ಬೆಂಗಳೂರಿಗೆ. ನೋಡಿ, ನಾನಾ ಕಡೆಗಳಿಂದ ಬರುತ್ತೆ. ಹಿಂಗಿರುವಾಗ ನೀವು ಗೋಮಾಳಗಳನ್ನೆಲ್ಲ ನುಂಗ್ ಹಾಕೋದು ಎಲ್ಲ ಮಾಡಿದ್ರೆ ಪಾಪ ಹಸುಗಳು ಎಲ್ಲಿಂದ ಹಾಲು ಕೊಡಬೇಕು? ಸರಿಯಾಗಿ ಅದಕ್ಕೆ ಆಹಾರ ಕೂಡ ಚೆನ್ನಾಗಿ ಕೊಡಬೇಕು ಅಲ್ವೇ? ಓಕೆ, ಇದು ಸದ್ಯದ ಬೆಂಗಳೂರು ಬಕಾಸುರ, ಸಾರಿ ಬಕಾಸುರ ಬೆಂಗಳೂರು, ಬಕಾಸುರ ಬೆಂಗಳೂರು, ಬಕಾಸುರ ಬೆಂಗಳೂರು. ಓಕೆ, ಅಂದ್ರೆ ಯಾಕೆ ಬಕಾಸುರ ಅಂತ ಹೆಸರಿಟ್ಟಿದ್ದೀವಿ ಗೊತ್ತಾಯ್ತಲ್ಲ? ದೊಡ್ಡ ಹೊಟ್ಟೆ ಬೆಂಗಳೂರು ಅಂದ್ರೆ ಅಲ್ವಾ? ಹೀಗಾಗಿ ನೀರು ಜಾಸ್ತಿ ಬೇಕು, ಹಾಲು ಜಾಸ್ತಿ ಬೇಕು. 25 ಲಕ್ಷ ಲೀಟರ್ ಹಾಲು ಬೇಕಾಗುತ್ತೆ, ಸಪ್ಲೈ ಆಗುತ್ತೆ ಬೆಂಗಳೂರು. ಓಕೆ, ಅಂದ್ರೆ ಇದ್ರಲ್ಲಿ ಏನೇನು ಅಂದ್ರೆ 5 ಲಕ್ಷ ಲೀಟರ್ ಹಾಲು ಮನೆಗಳಿಗೆ ಹೋಗುತ್ತೆ. ಓಕೆ, 4 ಲಕ್ಷ ಲೀಟರ್ ಹಾಲು ಬೇರೆ ಬೇರೆ ಶಾಪ್ಗಳಿಗೆ ಹೋಗುತ್ತೆ, ಅಂದ್ರೆ ಪೆಟ್ಟಿ ಅಂಗಡಿ, ಸಣ್ಣ ಸಣ್ಣ ಅಂಗಡಿಗಳಿಗೆಲ್ಲ ಹೋಗುತ್ತೆ. ಹಂಗಿದೆ ನ್ಯೂಸ್. ಓಕೆ, ಏನಾದರೂ ಇದೆಯಾ ಇದಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ಅಪ್ಡೇಟ್ಸ್? ಓಕೆ, ಒಂದು ಬೈಟ್ ಇದೆಯಂತೆ, ಕೇಳಿಸ್ಕೊಂಡು ಬರೋಣ. ಎಸ್, ಬಕಾಸುರ ಬೆಂಗಳೂರು ಸುಮಾರು 30,000 ಹೋಟೆಲ್ಗಳಿದೆ. ಹೋಟೆಲ್, ರೆಸ್ಟೋರೆಂಟು, ದರ್ಶಿನಿ, ಫೈನ್ ಡೈನಿಂಗ್ ರೆಸ್ಟೋರೆಂಟ್ಸು 30,000 ಇದೆ. 3,000 ಪ್ಲಸ್ ಮೆಂಬರ್ಸ್ ಇದ್ದಾರೆ. ಓಕೆ, ಮೊತ್ತ ನಮ್ಮ ಬೆಂಗಳೂರು ನಗರದಲ್ಲಿ ಒಂದು ದಿನಕ್ಕೆ 4 ಲಕ್ಷಕ್ಕಿಂತ ಅಧಿಕವಾದಂಥ ಹಾಲು ಸರಬರಾಜಾಗ್ತಾ ಇದೆ ಬೆಂಗಳೂರು ಡೈರಿಯಿಂದ. ಇದು ಕಮರ್ಷಿಯಲ್ 23 ಲಕ್ಷ ಹಾಲು ಸರಬರಾಜಾಗುವುದರಲ್ಲಿ ನಮ್ಮ ಹೋಟೆಲ್ ಉದ್ಯಮದವರು ಅಂದಾಜು 4 ಲಕ್ಷದಷ್ಟು ಹಾಲು ತೆಗೆದುಕೊಳ್ತಾ ಇದ್ದಾರೆ. ಇದರಲ್ಲಿ ದಿನಪ್ರತಿ ಸುಮಾರು 30% ಹಾಲನ್ನು ಕಾಫಿ ಟೀಗೆ ಉಪಯೋಗಿಸ್ತಾ ಇದ್ದೇವೆ. ಕೇವಲ ಕಾಫಿ ಮತ್ತು ಟೀ ಮಾಡಿದವರಿಗೆ ಉಳಿದದ್ದನ್ನು ಸ್ವೀಟು, ಬೇಕರಿ ಐಟಮ್ಸು, ಮೊಸರು ಮುಂತಾದಗಳಿಗೆ ಉಪಯೋಗ ಆಗ್ತಾ ಇದೆ. ಅಂದಾಜು ಟೀ ಕಾಫಿ ಒಂದು ದಿನಕ್ಕೆ ನಾವು ಸುಮಾರು 12ರಿಂದ 13 ಲಕ್ಷ ಟೀ ಕಾಫಿ ನಾವು ನಮ್ಮ ಗ್ರಾಹಕರಿಗೆ ಸರಬರಾಜು ಮಾಡ್ತಾ ಇದ್ದೇವೆ. ಇದರಲ್ಲಿ ಸಣ್ಣ ಪುಟ್ಟ ಹೋಟೆಲ್ಗಳಿಗೂ ಸೇರುತ್ತದೆ, ದೊಡ್ಡ ಹೋಟೆಲ್ಗಳಲ್ಲೂ ಸೇರುತ್ತದೆ. ಕಾಫಿ ವೆಂಡಿಂಗ್ ಶಾಪ್ಸ್ ಇದೆ, ಕಾಫಿ ಬಾರ್ಸ್ ಇದೆ, ದರ್ಶಿನಿ ಹೋಟೆಲ್ಗಳಿದೆ, ಫೈನ್ ಡೈನಿಂಗ್ ರೆಸ್ಟೋರೆಂಟ್, ಎಲ್ಲದರಲ್ಲಿ ಸೇರಿ 12ರಿಂದ 13 ಲಕ್ಷದಷ್ಟು ಟೀ ಕಾಫಿ ದಿನನಿತ್ಯ ನಾವು ಸರಬರಾಜು ಮಾಡ್ತಾ ಇದ್ದೇವೆ ಗ್ರಾಹಕರಿಗೆ. ಇದು ಒಂದು ವಿಶೇಷವಾದ ನಗರ. ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರು ನಗರದಲ್ಲಿ ಫಿಲ್ಟರ್ ಕಾಫಿ ಅತಿ ಹೆಚ್ಚು ಖರ್ಚಾಗ್ತಿದೆ. ಗ್ರಾಹಕರ ಅಚ್ಚುಮೆಚ್ಚಿನ ಫಿಲ್ಟರ್ ಕಾಫಿ ಅವರಿಗೆ ಎಟಕುವ ಬೆಲೆಯಲ್ಲಿ ರುಚಿಯಾಗಿ ಸಿಗುತ್ತಿರೋದ್ರಿಂದ ಬಹಳಷ್ಟು ಹೆಚ್ಚಿಗೆ ಜನ ಫಿಲ್ಟರ್ ಕಾಫಿಯನ್ನು ಉಪಯೋಗಿಸ್ತಾ ಇದ್ದಾರೆ. ಮೊತ್ತ ಬೆಂಗಳೂರಿನಲ್ಲಿ ಸುಮಾರು 30,000 ಹೋಟೆಲ್ಗಳಿದೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಪಿ ಸಿ ರಾವ್ ಸರ್, ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು. ನಮಗೆ ಒಂದು ವಂಡರ್ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಓಕೆ, ಐ ರಿಪೀಟ್, 5 ಲಕ್ಷ ಲೀಟರ್ ಹಾಲು ಬೇರೆ ಎಲ್ಲ ಮನೆಗಳಿಗೆ ಹೋಗುತ್ತೆ. ಅಂದರೆ 1.5 ಕೋಟಿ ಜನ ಇದ್ದೀವಿ ಇಲ್ಲಿ, ಗೊತ್ತಲ್ಲ? 5 ಲಕ್ಷ ಲೀಟರ್ ಹಾಲು ಮನೆಗಳಿಗೆ ಹೋಗುತ್ತೆ, 4 ಲಕ್ಷ ಲೀಟರ್ ಹಾಲು ಬೇರೆ ಬೇರೆ ಶಾಪ್ಗಳಿಗೆ ಹೋಗುತ್ತೆ. ಓಕೆ.